ದೇವರ ನಾಮದಲ್ಲಿ ನಾನು ಸ್ವಾಗತಿಸುತ್ತಾ ಇದ್ದೇನೆ. ದೇವರ ಈ ಒಳ್ಳೆ ದಿವಸ ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ಚಿಕ್ಕ ಸಂದೇಶವನ್ನು ನಾನು ನಿಮ್ಮ ಹತ್ತಿರ ಹಂಚಿಕೊಳ್ತಾ ಇದ್ದೀನಿ. ಸಂದೇಶ ಯಾವುದಂದರೆ, ನಾವು ನೇರವಾಗಿ ವಾಕ್ಯದ ಕಡೆಗೆ ಹೋಗೋಣ. ವಾಕ್ಯ ಫಿಲಿಪಿಯವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ದೇವರಿಗೆ ತಿಳಿಯಪಡಿಸಿರಿ. ಹಾಲೆಲೂಯಾ. ದೇವರು ಈ ವಿಷಯವನ್ನು, ದೇವರು ಈ ವಾಕ್ಯವನ್ನು ಹೇಳ್ತಾ ಇದ್ದೇನೆ. ಯಾವ ಸಂಬಂಧವಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಾ? ನಿಮ್ಮ ಒಳಗಡೆ ಯಾವ ಸಂಬಂಧವಾಗಿ ಚಿಂತೆ ಇದೆ? ಅನೇಕ ಚಿಂತೆಗಳಲ್ಲಿ, ಅನೇಕ ಆಲೋಚನೆಗಳಲ್ಲಿ, ಅನೇಕ ಸಮಸ್ಯೆಗಳಲ್ಲಿ ಅನೇಕ ಜನರು ಹಾದು ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ದೇವರ ನಂಬಿದ ನಾವುಗಳು. ಹಾಲೆಲೂಯಾ. ಆದರೆ ದೇವರು ಈ ವಾಕ್ಯದಿಂದ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾ ಇರುವುದು ಏನೆಂದರೆ, ನೀವು ಯಾವ ವಿಷಯವಾಗಿ ಚಿಂತೆ ಮಾಡ್ತಾ ಇದ್ದೀರೋ ಆ ವಿಷಯವನ್ನ ನನ್ನ ಮೇಲೆ ಹಾಕಿರಿ. ಹಾಲೆಲೂಯಾ. ಇದಕ್ಕೆ ಆಧಾರವಾಗಿ, ಈ ವಾಕ್ಯಕ್ಕೆ ಆಧಾರವಾಗಿ ಮತ್ತೊಂದು ವಾಕ್ಯವನ್ನು ನಾನು ಓದಿದ್ದೇನೆ. ಪೇತ್ರನು ಬರೆದ ಪತ್ರಿಕೆ 1ನೇ ಪೇತ್ರ 5ನೇ ಅಧ್ಯಾಯ 7ನೇ ವಚನ. 1ನೇ ಪೇತ್ರ 5ನೇ ಅಧ್ಯಾಯ 7ನೇ ವಚನ. ಇದರಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಾಲೆಲೂಯಾ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಹಾಲೆಲೂಯಾ. ಹಾಗಾದ್ರೆ ಇದರಲ್ಲಿ ದೇವರು ಏನು ಹೇಳ್ತಾ ಇದ್ದಾನೆ? ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಹಾಲೆಲೂಯಾ. ಹೇಳುವಂಥವನು ಸಾಧಾರಣ ಮನುಷ್ಯನಲ್ಲ. ಹಾಲೆಲೂಯಾ. ಆತನು ಸರ್ವಶಕ್ತಿಮಾನಾದ ದೇವರಾಗಿದ್ದಾನೆ, ಸರ್ವಶಕ್ತನಾದ ದೇವರಾಗಿದ್ದಾನೆ. ಅಂದರೆ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಿಯ ಮಕ್ಕಳೇ, ಹಾಲೆಲೂಯಾ. ನಮ್ಮ ದೇವರು, ಹಾಲೆಲೂಯಾ, ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ದಾನೆ. ಹಾಲೆಲೂಯಾ. ಆತನಿಗೆ ಯಾವುದಾದರೂ ಅಸಾಧ್ಯ ಉಂಟೋ? ಹಾಲೆಲೂಯಾ. ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಮನುಷ್ಯರಲ್ಲಿ ಅಸಾಧ್ಯ, ದೇವರಲ್ಲಿ ಸಾಧ್ಯವಾಗಿದೆ. ಹಾಲೆಲೂಯಾ. ಹಾಗಿರುವಾಗ ನಾವು ನಂಬುವಂಥ ಮಕ್ಕಳು, ಹಾಲೆಲೂಯಾ, ಈ ಲೋಕದ ಪ್ರಕಾರ, ಈ ಲೋಕದ ಜನರ ಹಾಲೆಲೂಯಾ ತರ ನಾವು ಚಿಂತೆ ಮಾಡಿ ಹೋದರೆ ಆತನಿಗೆ ಹಾಲೆಲೂಯಾ ತುಂಬಾ ದುಃಖವಾಗುತ್ತೆ. ಪ್ರಿಯರಾದ ಮಕ್ಕಳೇ, ಅದಕ್ಕಾಗಿ ಹಾಲೆಲೂಯಾ ಆತನು ಬಯಸ್ತಾ ಇದ್ದಾನೆ, ಹಾಲೆಲೂಯಾ, ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಬೇಕು ಅಂತ. ಹಾಲೆಲೂಯಾ. ಫಿಲಿಪಿಯರ ಬರೆದ ಪತ್ರಿಕೆಯಲ್ಲಿ ಏನ್ ಹೇಳ್ತಾ ಇದ್ದಾನೆ? ಆತನು ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡಿರಿ. ಹಾಲೆಲೂಯಾ. ನಿಮ್ಮ ಚಿಂತೆನೆಲ್ಲ ಹಾಲೆಲೂಯಾ ಆತನ ಮೇಲೆ ಹಾಕಿರಿ. ಹಾಲೆಲೂಯಾ. ನೀವು ಮಾಡುವುದೇನು? ಹಾಲೆಲೂಯಾ. ನಾವು ಮಾಡುವುದೇನು? ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುವುದು. ಹಾಲೆಲೂಯಾ. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವುದು. ಹಾಲೆಲೂಯಾ. ಆತನ ಅದನ್ನು ಮಾತ್ರ ನಮ್ಮಿಂದ ಬಯಸ್ತಾ ಇದ್ದಾನೆ. ಪ್ರಿಯರಾದ ದೇವ ಮಕ್ಕಳೇ, ಹಾಲೆಲೂಯಾ. ನಾವು ದೇವರಿಗೆ ಏನೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮಿಂದ ದೇವರು ಏನೂ ಬಯಸೋದಿಲ್ಲ. ಹಾಲೆಲೂಯಾ. ಆತನು ಬಯಸುವುದು ಒಂದೇ, ನಾವು ಆತನನ್ನು ಸ್ತುತಿಸಬೇಕು ಅಂತ. ಹಾಲೆಲೂಯಾ. ಕೃತಜ್ಞತಾ ಸ್ತುತಿ ಅಂದ್ರೆ ಏನು? ಆತನನ್ನು ಸ್ತುತಿಸುವುದು. ಹಾಲೆಲೂಯಾ. ಆತನನ್ನು ಆರಾಧನೆ ಮಾಡುವುದಾಗಿದೆ. ಹಾಲೆಲೂಯಾ. ಒಂದೇ ಅಲ್ಲ ಪ್ರಿಯರಾದ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡಬೇಕು, ನಾವು ವಾಕ್ಯವನ್ನು ಓದಬೇಕು. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ, ವಾಕ್ಯವನ್ನು ಓದುವಾಗ, ಹಾಲೆಲೂಯಾ, ಆತನು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಯೇಸುವಿನ ಆತನು ಹಾಲೆಲೂಯಾ ಹೇಳ್ತಾನೆ, ಆತನಿಗೆ ನಾವುಗಳೆಲ್ಲ ಚಿಂತೆ ಮಾಡಿ ಹೋಗೋದು ಆತನಿಗೆ ಇಷ್ಟವಿಲ್ಲ. ದೇವರ ಮಕ್ಕಳೇ, ನಿಮ್ಮ ಚಿಂತೆ ಯಾವುದಾದರೂ, ಯಾವ ಚಿಂತೆಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ? ಹಾಲೆಲೂಯಾ. ನಿಮ್ಮ ಚಿಂತೆ, ಹಾಲೆಲೂಯಾ, ನಿಮಗೆ ಹಾಲೆಲೂಯಾ ಸಾಲದ ಬಾಧೆ ಇರಬಹುದು, ರೋಗ ಸಮಸ್ಯೆ ಇರಬಹುದು, ಮಕ್ಕಳ ಬಗ್ಗೆ ನಿಮಗೆ ಚಿಂತೆ ಇರಬಹುದು, ಅಲ್ಲಾದ್ರೆ ನಾನಾ ತರದ ಚಿಂತೆ ನಿಮ್ಮೊಳಗೆ ಹಾಲೆಲೂಯಾ ಕಾಡ್ತಾ ಇರಬಹುದು ದೇವರ ಮಕ್ಕಳೇ. ಆದರೆ ಹಾಲೆಲೂಯಾ ದೇವರಿಗೆ ಅದು ಅಸಾಧ್ಯವಲ್ಲ.
ಆದರೆ ನಾವುಗಳೆಲ್ಲ ಹೇಳ್ಬೋದು, ಹಾಲೆಲೂಯ, ದೇವರಿಗೆಲ್ಲ ಗೊತ್ತಿದೆ ಅಲ್ವಾ, ಮತ್ತೆ ಯಾಕೆ ನಾವು ದೇವರ ಹತ್ರ ಹೇಳಬೇಕು ಅಂತ ಅಲ್ಲ. ದೇವರಿಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ನಾವು ಹೇಳದೆ ಹೋದರೆ ಆತನು ನಮಗೆ ಏನು ಕೊಡೋದಿಲ್ಲ. ಆತನು ಬಯಸುವುದು ನನ್ನ ಮಕ್ಕಳು ನನ್ನ ಹತ್ತಿರ ಬಂದು ಕೇಳಬೇಕು, ಈ ಲೋಕದ ಮನುಷ್ಯರ ಹತ್ತಿರ ಅಲ್ಲ, ಈ ಲೋಕದ ಜನರ ಹತ್ರ ಅಲ್ಲ. ಒಂದು ಮನುಷ್ಯನು ಹಾಲೆಲೂಯ ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ. ಹಾಲೆಲೂಯ, ಒಂದು ಮನುಷ್ಯನು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಲ್ಲ. ನಮಗೆ ಸಹಾಯ ಮಾಡುವಂತನು ನಮ್ಮ ದೇವರು ಮಾತ್ರನೇ ಆಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆತನೇ ಹೇಳುತ್ತಾನೆ, ನನ್ನನ್ನು ಮೊರೆ ಇಡುವವರು, ಹಾಲೆಲೂಯ, ವಚನದಲ್ಲಿ ಉಂಟು. ಹಾಲೆಲೂಯ, ಆತನನ್ನು ಮೊರೆ ಇಡುವವರು ಪೂರ್ಣ ಮನಸ್ಸಿನಿಂದ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಅಂತ. ಹಾಲೆಲೂಯ, ಆತನು ಮೊರೆ ಇಡುವವರು, ಹಾಲೆಲೂಯ, ಪೂರ್ಣ ಹೃದಯದಿಂದ ಆತನ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿದ್ದಾನೆ. ಹಾಲೆಲೂಯ. ಹಾಗಾದ್ರೆ ನಾವು ಹೇಗೆ ಮೊರೆ ಇಡುತ್ತಾ ಇದ್ದಾರೆ ಪ್ರಿಯರಾದ ಮಕ್ಕಳೇ? ನಮ್ಮ ನಂಬಿಕೆ ಹೇಗಾಗಿದೆ ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು. ಈ ವೇಳೆಯಲ್ಲಿ ನಮಗೆ ನಮ್ಮ ಸಮಸ್ಯೆಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದ್ರೆ ನಮಗೊಂದು ಬಿಡುಗಡೆ ಇಲ್ಲ. ಹಾಲೆಲೂಯ, ನಾವು ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಾವು ಸ್ತುತಿ ಮಾಡ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ. ಹಾಲೆಲೂಯ, ನಾವು ಬೈಬಲ್ ಓದ್ತಾ ಇದ್ದೀವಿ, ವಾಕ್ಯವನ್ನ ಓದ್ತಾ ಇದ್ದೀವಿ, ಆದ್ರೆ ನಮಗೊಂದು ಬಿಡುಗಡೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದಾದ್ರೆ ನಮ್ಮ ನಂಬಿಕೆಯನ್ನು ನಾವು ಪರಿಶೋಧನೆ ಮಾಡಬೇಕಾಗಿದೆ. ಹಾಲೆಲೂಯ, ಎಲ್ಲಿ ನಾವು ತಪ್ತಾ ಇದ್ದೀವಿ? ದೇವರಿಗೆ ಹಾಲೆಲೂಯ ಇಷ್ಟ ಇಲ್ಲದೆ ಯಾವುದಾದ್ರೂ ಕಾರ್ಯ ನಮ್ಮ ಒಳಗಿದ್ರೆ ಅದು ನಾವು ಹಾಲೆಲೂಯ ಚೆಕ್ ಮಾಡಬೇಕು. ಪ್ರಿಯರಾದ ದೇವರ ಮಕ್ಕಳೇ, ದೇವರು ನಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಾದ್ರೆ ಈ ವಚನ ಆತನ ಕೊಡ್ತಾ ಇರ್ಲಿಲ್ಲ. ಈ ವಚನ ಕೊಟ್ಟಿದ್ದು ಸಾಧಾರಣ ಮನುಷ್ಯನಲ್ಲ. ಹಾಲೆಲೂಯ, ನನ್ನ ವಚನ ಅಲ್ಲ, ಇದು ದೇವರು ಕೊಟ್ಟಿದ್ದ ವಚನವಾಗಿದೆ. ದೇವರ ಮಕ್ಕಳೇ, ದೇವರು ನಮಗೆ ಎಲ್ಲವನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ. ನಮ್ಮನ್ನು ಕರೆದ ಆತನು ನಂಬಿಗಸ್ತನು, ಕೊನೆವರೆಗೂ ಆತನು ನಮ್ಮನ್ನು ನಡೆಸ್ತೇನೆ ಅಂತ ಹೇಳಿದ ವಾಕ್ಯ ಆತನು ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಮಾಡಿದ ಆತನು ಎಂದಿಗೂ ಆತನು ಮಾತು ತಪ್ಪುವನಲ್ಲ, ಮನುಷ್ಯನ ಹಾಗೆ ಎರಡು ಮಾತಿನವನಲ್ಲ ಆತನು. ಹಾಲೆಲೂಯ, ಆತನು ನಮಗೆ ಇದುವರೆಗೂ ನಡೆಸಿದ್ದಾನೆ. ಹಾಲೆಲೂಯ, ಈ ಲೋಕದ ಜನರು ಹಾಲೆಲೂಯ ನಮಗೆ ತಳ್ಳಿ ಬಿಟ್ಟಿರಬಹುದು, ನಮಗೊಬ್ಬರು ನಮ್ಮ ಹತ್ರ ಇಲ್ಲ ಇರಬಹುದು, ಆದ್ರೆ ನಮ್ಮ ದೇವರು ನಮ್ಮ ಹತ್ತಿರವಾಗಿದ್ದಾನೆ. ಹಾಲೆಲೂಯ, ನಾವು ಯಥಾರ್ಥ ಹೃದಯದಿಂದ ಮೊರೆ ಇಡಬೇಕು. ಆತರೆ ಮಾತ್ರನೇ ಹಾಲೆಲೂಯ, ಆದರೆ ಮಾತ್ರನೇ ಆತನು ನಮಗೆ ಹಾಲೆಲೂಯ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಪ್ರಿಯರಾದ ದೇವರ ಮಕ್ಕಳೇ, ಹಾಲೆಲೂಯ, ನಂಬಿಕೆ ಇಡ್ರಿ. ಹಾಲೆಲೂಯ, ನಮ್ಮ ನಂಬಿಕೆಯನ್ನು ಶೋಧನೆ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡುವ ವಾಕ್ಯ ಹಾಲೆಲೂಯ, ಪ್ರಾರ್ಥನೆ ಮಾಡುವಾಗ ನಾವು ವಚನ ಹೇಳಬೇಕು. ವಚನ ಹೇಳಿ, ಇವತ್ತು ದೇವರು ವಚನ ಕೊಟ್ಟಿದೆಯಲ್ಲ, ಹಾಲೆಲೂಯ, ನಾವು ಓದ್ತಾ ಇರುವಂಥ ವಚನ, ನಿಮ್ಮ ಚಿಂತಾ ಭಾರನೆಲ್ಲ ಆತನ ಮೇಲೆ ಹಾಕಿರಿ. ನಮಗೆ ಯಾವ ಚಿಂತೆ ಇದೆ ಅದು ದೇವರ ಮುಂದೆ ಹೇಳುವ. ದೇವರೇ, ಅಪ್ಪ ನೀನು ಹೇಳ್ತಾ ಇದೆಯಲ್ಲಪ್ಪ, ಯಾವ ಸಂಬಂಧವಾಗಿಯೂ ಹಾಲೆಲೂಯ ಚಿಂತೆ ಮಾಡದೆ, ಯಾವ ವಿಷಯವಾಗಿ ನೀನು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಕೃತಜ್ಞತಾ ಸ್ತುತಿಯನ್ನು ಮಾಡ್ತಾ ಇರುವಂತ. ಹಾಗಾದ್ರೆ ಕರ್ತನೆ, ಅದು ನಾನು ಕೃತಜ್ಞತಾ ಸ್ತುತಿ ಮಾಡ್ತಾ ಇದ್ದೇನೆ ಅಪ್ಪ, ನನಗೆ ಈ ತರ ಸಮಸ್ಯೆ ಇದೆ ಅಪ್ಪ ಕರ್ತನೆ, ಇದರಿಂದ ನನಗೆ ಬಿಡುಗಡೆ ಮಾಡಲಿಕ್ಕೆ ಈ ಲೋಕದ ಯಾರಿಗೂ ಸಾಧ್ಯವಿಲ್ಲ ಕರ್ತನೆ, ನಿನಗೆ ಮಾತ್ರನೇ ಸಾಧ್ಯವಿದೆ ಅಪ್ಪ. ನೀ ನನಗೆ ಇದರಿಂದ ಬಿಡುಗಡೆ ಕೊಡು ಅಪ್ಪ. ನೀನು ವಚನ ಹೀಗೆ ಹೇಳ್ತಾ ಇದೆ ಅಲ್ಪ, ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ. ಅದೇ ಕರ್ತನೆ, ನಾನು ನನ್ನ ಚಿಂತೆಯನ್ನೆಲ್ಲ ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ, ನಿಮ್ಮ ದೇವರ ಪಾದದ ಕೆಳಗೆ ಕೊಡ್ತಾ ಇದ್ದೀನಿ ಅಪ್ಪ. ನನಗೆ ಇದರ ಮೇಲೆ ಒಂದು ಬಿಡುಗಡೆ ಬೇಕು ಸ್ವಾಮಿ ಅಂತ ಕೇಳಿದ್ರೆ ನಿಶ್ಚಯವಾಗಿಯೂ ನಮ್ಮ ದೇವರು ನಿಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ಶಕ್ತನಾಗಿದ್ದಾನೆ. ನಿಮಗೆ ಯಾವ ಸಮಸ್ಯೆಗಳಿದೆಯೋ ಅದರಿಂದ ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳೇ, ಹಾಲೆಲೂಯ, ಇಂದಿನಿಂದ ನಾವು ಚಿಂತೆ ಮಾಡೋದು ಬೇಡ, ಆತನ ಮನಸ್ಸನ್ನು ನಾವು ನೋಯಿಸುವುದಂತ ಮಾಡೋದು ಬೇಡ. ಯಾಕೆಂದ್ರೆ ಅನ್ಯ ಜನರ ಮುಂದೆ ನಾವು ಸಾಕ್ಷಿಗಳಾಗಿ ಜೀವಿಸಬೇಕಾಗಿದೆ ಈ ಲೋಕದಲ್ಲಿ. ಹಾಲೆಲೂಯ, ಆತನಿಗೆ ನಾವು ಸಾಕ್ಷಿಗಳಾಗಿ ಜೀವಿಸುವ, ನಾವು ಮತ್ತೊಬ್ಬರಿಗೆ ನಮ್ಮ ಯೇಸುವಿನ ಬಗ್ಗೆ ತಿಳಿಸಿಕೊಡುವ, ನಮ್ಮ ಚಿಂತೆ ತಗೊಂಡು ನಾವು ಹೊತ್ತುಕೊಂಡು ಹೋಗೋದು ಬೇಡ. ಆತನ ಮುಂದೆ ಪ್ರಾರ್ಥನೆ ಮಾಡಿ, ಹಾಲೆಲೂಯ, ಯಾವಾಗ ನಿಮಗೆ ಯಾವ ಸಮಸ್ಯೆದಲ್ಲಿ ನಿಮಗೆ ಬಿಡುಗಡೆ ಸಿಗ್ಲಿಲ್ವೋ ಸಿಕ್ಕೂ ತನಕ ನೀವು ದೇವರ ಮುಂದೆ ಇದ್ದು ಪ್ರಾರ್ಥನೆ ಮಾಡ್ತಾ ಇರಿ. ಹಾಲೆಲೂಯ, ಅದಕ್ಕೆ ದೇವರು ಬಿಡುಗಡೆ ಕೊಟ್ಟೇ ಕೊಡ್ತಾನೆ. ಹಾಲೆಲೂಯ. ಹಾಗಾದ್ರೆ ಈ ವಚನದ ಮುಖಾಂತರ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರ ನಾಮದಲ್ಲಿ ನಾವು ಮಹಿಮೆ ಸಲ್ಲಿಸ್ತೇವೆ. ಆಮೆನ್.